ಪಾಕಿಸ್ತಾನದ ನರಿಬುದ್ಧಿ ಮತ್ತೆ ಬಟಬಯಲಾಗಿದೆ. ಇಡೀ ವಿಶ್ವಕ್ಕೆ ಈಗ ಗೊತ್ತಾಗಿದೆ. ಉಗ್ರ ಮಸೂದ್ ಅಜರ್ ಕುಟುಂಬಕ್ಕೆ 14 ಕೋಟಿ ರೂಪಾಯಿ ಪರಿಹಾರ ಕೊಟ್ಟಿದೆ ಪಾಕಿಸ್ತಾನ. ಉಗ್ರ ಪೋಷಿತ ಪಾಕಿಸ್ತಾನದ ಕುತಂತ್ರಿ ಆಟ ಈಗ ಮತ್ತೆ ಬಯಲಾಗಿದೆ. ಧ್ವಂಸವಾಗಿರುವಂತಹ ಉಗ್ರರ ಅಡಗುತಾಣವನ್ನ ಮತ್ತೆ ಕಟ್ಟೋದಕ್ಕೆ ಯತ್ನ ಆಗ್ತಾ ಇದೆ. ಭಯೋತ್ಪಾದಕ ಕ್ರಿಮಿಗಳ ಬೆಂಬಲಕ್ಕೆ ರಣಹೇಳಿ ಪಾಕ್ ಈಗ ನಿಂತಿರೋದು ಸ್ಪಷ್ಟ. ಉಗ್ರ ನೆಲೆಗಳು ಸಂಬಂಧಿಕರ ಮನೆಗಳನ್ನು ಕಟ್ಟೋದಕ್ಕೆ ಸಹಾಯ ಮಾಡ್ತಾ ಇದೆ. ತಿನ್ನೋಕೆ ಅನ್ನ ಇಲ್ದಿದ್ರೂ ಕೂಡ ಈ ಉಗ್ರರನ್ನ ಪೋಷಣೆ ಮಾಡ್ತಾ ಇರುವಂತಹ ರಣಹೇಡಿ ಪಾಕಿಸ್ತಾನಿಗರು ಇದ್ದಾರಲ್ಲ, ಇಂಥವರಿಗೆ ಯಾವ ರೀತಿಯಾಗಿ ಬಿಸಿ ಮುಟ್ಟಿಸಬೇಕು, ಹೇಗೆ ಹೇಳಬೇಕು ಅಂತೇಳಿ ಪಾಪಿ ಪಾಕಿಸ್ತಾನದ ಮುಖವಾಡ ಮತ್ತೊಮ್ಮೆ ಬಟಾಬಯಲಾಗ್ತಾ ಇದೆ. ಫೋಟೋ ಏನು ನೋಡ್ತಾ ಇದ್ದಾರಲ್ಲ, ಈತನೇ ಉಗ್ರ ಮಸೂದ್. ಆತನ ಕುಟುಂಬದ 14 ಸದಸ್ಯರು, 16 ಸದಸ್ಯರು ಭಾರತೀಯ ಸೇನೆಗೆ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಇಡೀ ಮನೆನೇ ಉಡಿಸಿ ಮಾಡಿದರು. ಆತನ ಕಟ್ಟಡವನ್ನೇ ಧ್ವಂಸ ಮಾಡಿದರು. ಅಲ್ಲಿ 16 ಜನ ಏನು ಸಾವನ್ನಪ್ಪಿದ್ರು, ಅವರ ಸಂಬಂಧಿಕರು ಎಲ್ಲರೂ ಸೇರಿ, ಮಕ್ಕಳು, ಮರಿ ಮಕ್ಕಳು ಎಲ್ಲರೂ. ಸೊ ಈಗ ಆ ಕುಟುಂಬಕ್ಕೆ ಪಾಕಿಸ್ತಾನ ಸಹಾಯ ಮಾಡ್ತಾ ಇದೆ. 14 ಕೋಟಿ ರೂಪಾಯಿ. ತಿನ್ನಕ್ಕೆ ಅನ್ನ ಇಲ್ಲ, ಬಟ್ ಈ ಉಗ್ರರಿಗೆ ಕೊಡೋದಕ್ಕೆ ದುಡ್ಡಿದೆ ಅವರ ಹತ್ರ. ಆಮೇಲೆ ವಿಶ್ವ ಬ್ಯಾಂಕ್ ಕೂಡ ಈಗ ಅವರಿಗೆ ಕೊಟ್ಟಿರುವಂಥ ಅದರಲ್ಲಿ 14 ಕೋಟಿ ಹೋಗಿರುತ್ತೆ. ವಿಶ್ವ ಬ್ಯಾಂಕ್ ಈಗ ಏನು ಕೊಟ್ಟಿದ್ರಲ್ಲ, ಒಂದು 8,000 ಕೋಟಿ ಏನು ಕೊಟ್ಟಿದ್ರು ಅನ್ಸುತ್ತೆ. ಆ ದುಡ್ಡನ್ನು ಇದರಲ್ಲಿ ಈಗ 14 ಕೋಟಿ ಕೊಡ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಮೇರಿಕ, ಇದನ್ನು ಅರ್ಥ ಮಾಡ್ಕೊಳ್ಬೇಕು ವಿಶ್ವಸಂಸ್ಥೆ. ಉಗ್ರ ಪೋಷಿತ ಪಾಕಿಸ್ತಾನದ ಕುತಂತ್ರಿ ಬುದ್ಧಿ, ಅವರ ಒಂದು ನಾಯಿವಾಲ ಡೊಂಕು ಅಂತ ಕರೀತಾರಲ್ಲ, ನರಿ ಬುದ್ಧಿ ಅಂತ ಹೇಳ್ತಾರಲ್ಲ, ಅದು ಕನ್ಫರ್ಮ್ ಆಗಿದೆ. ಪದೇ ಪದೇ ಆಗ್ತಾ ಇರೋದು ಮೊದಲ ಸಲ ಅಲ್ಲ ಇದು. ಉಗ್ರರ ಮನೆಯನ್ನು ಉಡಿಸಿ ಮಾಡಲಾಗತ್ತೆ, 14 ಜನ ಪ್ರಾಣವನ್ನು ಕಳೆದುಕೊಳ್ತಾರೆ. ಆ ಕುಟುಂಬಕ್ಕೆ ಸಹಾಯ ಈಗ ಪಾಕಿಸ್ತಾನದ ಕಡೆಯಿಂದ ಉಗ್ರರಿಗೆ.